ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ರೈಲ್ವೆ ಇಲಾಖೆ ಸಾಕಷ್ಟು ಸುದ್ದಿ ಮತ್ತು ಸದ್ದು ಮಾಡ್ತಾ ಇದೆ. ಈಗಾಗಲೇ ಬುಲೆಟ್ ಟ್ರೈನನ್ನು ಓಡಿಸೋದಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇರೋ ಹೊತ್ತಲ್ಲೇ ಏಷ್ಯಾದಲ್ಲೇ ಅತಿ ಉದ್ದದ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಸಿದ್ಧಪಡಿಸಿರೋ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಜಗತ್ತಿನ ಅತಿ ಉದ್ದದ ಹೈಪರ್ ಲೂಪ್ ಟ್ರ್ಯಾಕ್ ಅನ್ನು ಮತ್ತು ಹೈಪರ್ ಲೂಪ್ ಟ್ರೈನ್ ಅನ್ನು ಹೊಂದಲಿದೆ ಅನ್ನೋ ವಿಶ್ವಾಸವನ್ನ ಕೇಂದ್ರ ರೈಲ್ವೆ ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಭಾರತದಲ್ಲಿ ಈಗಾಗಲೇ ಚಲಿಸ್ತಾ ಇರೋ ಅತಿ ವೇಗದ ರೈಲು ಅನ್ನೋ ಹೆಗ್ಗಳಿಕೆಯನ್ನು ಪಡೆದಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ವೇಗವನ್ನು ಕಡಿಮೆ ಮಾಡಿರೋದ್ರ ಬಗ್ಗೆ ಕೂಡ ಅಶ್ವಿನಿ ವೈಷ್ಣವ್ ಮಾತಾಡಿದ್ದಾರೆ. ಹಾಗಾದರೆ ಏನಿದು ರೈಲಿನ ವಿಷಯ? ಭಾರತದ ರೈಲ್ವೆಯಲ್ಲಿ ಆಗ್ತಾ ಇರೋ ಕ್ರಾಂತಿಕಾರಿ ಬದಲಾವಣೆಗಳು ಭಾರತದ ಅಭಿವೃದ್ಧಿಯ ದಿಕ್ಕನ್ನು ಬದಲಿಸುತ್ತವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಜಗತ್ತಲ್ಲಿ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರೋ ದೇಶಗಳ ಸಾಲಲ್ಲಿ ನಿಲ್ಲುತ್ತೆ. ಭಾರತದಲ್ಲಿರೋ ಟ್ರ್ಯಾಕ್ನ ಉದ್ದವನ್ನು ಲೆಕ್ಕ ಹಾಕಿದ್ರೆ ಅದು ಜಗತ್ತಿನ 4ನೇ ಅತಿ ದೊಡ್ಡ ರೈಲ್ವೆ ವ್ಯವಸ್ಥೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಇದು ಜಗತ್ತಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರುವ 9ನೇ ಸಂಸ್ಥೆ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಹಾಗೆಯೇ ಭಾರತದಲ್ಲಿರೋ 1,35,207 ಕಿಲೋಮೀಟರ್ನಷ್ಟು ಟ್ರ್ಯಾಕ್ ಅಲ್ಲಿ ರನ್ನಿಂಗ್ ಟ್ರ್ಯಾಕ್ ಅಂತ ಇರೋದು 1,09,478 ಕಿಲೋಮೀಟರ್ಗಳು ಮಾತ್ರ. ಇನ್ನು ರೂಟ್ ಲೆಂತ್ ಅನ್ನು ನೋಡಿದ್ರೆ 69,181 ಕಿಲೋಮೀಟರ್ ಇದೆ. ಅದರಲ್ಲಿ 96.59% ಬ್ರಾಡ್ ಗೇಜ್ ನೆಟ್ವರ್ಕ್ ಅನ್ನ ಎಲೆಕ್ಟ್ರಿಫೈ ಮಾಡಿದ್ದಾರೆ. ಇನ್ನು ಭಾರತೀಯ ರೈಲ್ವೆ ಇಲಾಖೆಯ ಒಟ್ಟು ಆದಾಯ $29 ಬಿಲಿಯನ್ ಅಂತ ಹೇಳ್ತಾರೆ. ಇದು ಜಗತ್ತಿನ ಸುಮಾರು 80ಕ್ಕೂ ಹೆಚ್ಚು ದೇಶಗಳ GDP-ಗಿಂತ ಹೆಚ್ಚು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಈ ರೈಲ್ವೆ ಇಲಾಖೆ ಇದೆ ನೋಡಿ, ಇದನ್ನೇ ನೀವು ಒಂದು ದೇಶ ಅಂದುಕೊಂಡು ಲೆಕ್ಕ ಹಾಕೋದಾದ್ರೆ ಜಗತ್ತಿನ 181 ದೇಶಗಳ GDP ಪಟ್ಟಿಯಲ್ಲಿ ಇದಕ್ಕೆ 109ನೇ ಸ್ಥಾನ ಸಿಗುತ್ತೆ. ಸೊ ಭಾರತೀಯ ರೈಲ್ವೆ ಅನ್ನೋದು ಒಂದು ದೊಡ್ಡ ವ್ಯವಸ್ಥೆ ಅಂದರೆ ತಪ್ಪಾಗೋದಿಲ್ಲ. ಇಂಥ ರೈಲ್ವೆ ವ್ಯವಸ್ಥೆಯಲ್ಲಿ ಈ ಹಿಂದೆ ಪ್ರತ್ಯೇಕ ಬಜೆಟ್ ಇರ್ತಾ ಇತ್ತು. ರೈಲ್ವೆ ಇಲಾಖೆಯ ಆದಾಯ ವ್ಯಯಗಳನ್ನು ಪಟ್ಟಿ ಮಾಡ್ತಾ ಇದ್ರು. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ರೈಲ್ವೆ ಬಜೆಟ್ ಅನ್ನೋದು ಸ್ಟಾಪ್ ಆಗಿದೆ. ಸಾಮಾನ್ಯ ಬಜೆಟ್ ಅಲ್ಲೇ ರೈಲನ್ನು ಕೂಡ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಗೆಳೆಯರೆ, ಇಷ್ಟೊಂದು ಅಗಾಧವಾಗಿರುವ ಭಾರತೀಯ ರೈಲ್ವೆಯಲ್ಲಿ ಏನಾದರೂ ಒಂದು ವಿಶೇಷ ಇದ್ದೇ ಇರುತ್ತೆ. ಸದ್ಯಕ್ಕೆ ಭಾರತದಲ್ಲಿ ಬುಲೆಟ್ ಟ್ರೈನ್ನ ಚರ್ಚೆ ನಡೀತಾ ಇದೆ. ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಇನ್ನು ಕೆಲವೇ ವರ್ಷಗಳಲ್ಲಿ ಬುಲೆಟ್ ಟ್ರೈನ್ ಓಡಾಡಲಿದೆ ಅನ್ನೋದು ಈಗ ದೇಶದ ಗಮನವನ್ನು ಸೆಳೀತಾ ಇದೆ. ಕೆಲ ಕಡೆಗಳಲ್ಲಿ ಟ್ರ್ಯಾಕ್ನ ಕೆಲಸ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು 3 ವರ್ಷಗಳಲ್ಲಿ ಬುಲೆಟ್ ಟ್ರೈನ್ನ ಓಡಾಟ ಆರಂಭ ಆಗುವ ನಿರೀಕ್ಷೆ ಕೂಡ ಇದೆ. ಹಾಗೆಯೇ ಬುಲೆಟ್ ಟ್ರೈನ್ ನಿರ್ಮಾಣದ ಕೆಲಸವನ್ನು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಗೆ ಕೊಡಲಾಗಿದ್ದು ಅಲ್ಲಿ ಈಗಾಗಲೇ ಕೆಲಸವನ್ನು ಶುರು ಮಾಡಿದ್ದಾರೆ. ಸೊ ಭಾರತೀಯ ರೈಲ್ವೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಬುಲೆಟ್ ಟ್ರೈನ್ ಸದ್ದು ಜೋರಾಗಿ ಕೇಳಿ ಬರುತ್ತೆ. ಇನ್ನು ಮುಂಬೈ ಅಹಮದಾಬಾದ್ನ ನಂತರ ಮೈಸೂರು ಚೆನ್ನೈ ಬುಲೆಟ್ ಟ್ರೈನ್ನ ಪ್ರಸ್ತಾಪ ಕೇಳಿ ಬರ್ತಾ ಇದ್ದು, ಇದು ಮೈಸೂರು, ಬೆಂಗಳೂರು ಮತ್ತು ಚೆನ್ನೈಯನ್ನು ಕನೆಕ್ಟ್ ಮಾಡುತ್ತೆ. ಇದರ ಜೊತೆ ಮುಂಬೈ, ಪುಣೆ ಹಾಗೂ ಬೆಂಗಳೂರನ್ನು ಕನೆಕ್ಟ್ ಮಾಡುವ ಮತ್ತು ಅಹಮದಾಬಾದ್, ದೆಹಲಿಗಳನ್ನು ಸಂಧಿಸುವ ಟ್ರ್ಯಾಕ್ ವಿಷಯ ಕೂಡ ಈಗ ಚರ್ಚೆಯಲ್ಲಿದೆ. ಸದ್ಯಕ್ಕೆ ಒಂದು ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿದ್ರೆ ಆ ನಂತರ ಇನ್ನುಳಿದ ಪ್ರಾಜೆಕ್ಟ್ಗಳ ಸ್ಪಷ್ಟತೆ ನಮಗೆ ಗೊತ್ತಾಗುತ್ತೆ. ಹೀಗೊಂದು ಕಡೆ ಬುಲೆಟ್ ಟ್ರೈನ್ ಬಗ್ಗೆ ಚರ್ಚೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಭಾರತದಲ್ಲಿ ಹೈಪರ್ ಲೂಪ್ ಟ್ರೈನ್ ಟೆಸ್ಟ್ ನ ಸುದ್ದಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಸದ್ಯಕ್ಕೆ ಏಷ್ಯಾದಲ್ಲಿ ಅತಿ ದೊಡ್ಡದಾದ ಹೈಪರ್ ಲೂಪ್ ಟ್ಯೂಬ್ ಸಿದ್ಧಪಡಿಸಲಾಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಅದು ಇಡೀ ಜಗತ್ತಲ್ಲಿ ಅತಿ ದೊಡ್ಡ ಟ್ಯೂಬ್ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳೋದ್ರ ಮೂಲಕ ಆ ಟೆಸ್ಟ್ ಟ್ಯೂಬ್ ಲೆಂತ್ ಅನ್ನ ಮತ್ತಷ್ಟು ಹೆಚ್ಚು ಮಾಡುವ ಬಗ್ಗೆ ಅಶ್ವಿನಿ ವೈಷ್ಣವ್ ತಿಳಿಸ್ತಾ ಇದ್ದಾರೆ. ಈ ಹೈಪರ್ ಲೂಪ್ ಟೆಸ್ಟ್ ಟ್ಯೂಬ್ ಅನ್ನ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಸಿದ್ಧಪಡಿಸಿದೆ. ಇದು 410 ಮೀಟರ್ನಷ್ಟು ಉದ್ದದ ಟ್ಯೂಬ್ ಆಗಿದ್ದು ಇದರಲ್ಲಿ ನಿರ್ವಾತ ಪ್ರದೇಶವನ್ನು ಸೃಷ್ಟಿ ಮಾಡಿ ಅಲ್ಲಿ ಹೈಪರ್ ಲೂಪ್ ವೆಹಿಕಲ್ಗಳನ್ನು ಪರೀಕ್ಷೆ ಮಾಡ್ತಾರೆ. ಈ ಟ್ಯೂಬ್ನ ಒಳಗೆ ಗಾಳಿಯ ಪ್ರವೇಶದ ಮೇಲೆ ನಿಯಂತ್ರಣ ಇರೋದ್ರಿಂದ ಹೈಪರ್ ಲೂಪ್ ಅಲ್ಲಿ ರೈಲಿನ ವೇಗ ನಿರೀಕ್ಷೆಗೂ ಮೀರಿ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸದ್ಯಕ್ಕೆ ಹೊರಬಿದ್ದಿರೋ ಮಾಹಿತಿ ಪ್ರಕಾರ ಹೈಪರ್ ಲೂಪ್ ವೆಹಿಕಲ್ ಪ್ರತಿ ಗಂಟೆಗೆ ಕನಿಷ್ಠ 600 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸುತ್ತಂತೆ. ಅಂದ್ರೆ ಬೆಂಗಳೂರಿನಿಂದ ಚೆನ್ನೈಗೆ 30 ನಿಮಿಷ, ಬೆಂಗಳೂರಿನಿಂದ ದೆಹಲಿಗೆ 3.5 ಗಂಟೆಯಲ್ಲಿ ಈ ಹೈಪರ್ ಲೂಪ್ ಅಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಬೆಂಗಳೂರಿನಿಂದ ದೆಹಲಿಗೆ 3.5 ಗಂಟೆಗಳ ಸಮಯದೊಳಗೆ ತಲುಪೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ಆಗ ವಿಮಾನಗಳ ಅಗತ್ಯ ಇಲ್ಲದೆ ಈ ಹೈಪರ್ ಲೂಪ್ ಟ್ರೈನಲ್ಲೇ ವಿಮಾನದಲ್ಲಿ ಪ್ರಯಾಣ ಮಾಡುವ ಸಮಯದಲ್ಲೇ ಬೆಂಗಳೂರಿನಿಂದ ದೆಹಲಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಹೈಪರ್ ಲೂಪ್ ಟ್ಯೂಬ್ನ ನಿರ್ಮಾಣ ಕಾರ್ಯದಲ್ಲಿ IIT ಮದ್ರಾಸ್ನ ಸಂಶೋಧಕರು ಕೂಡ ಕೈ ಜೋಡಿಸಿದ್ದಾರೆ.
ಗೆಳೆಯರೆ, ಈ ಹೈಪರ್ ಲೂಪ್ ಟ್ರೈನ್ ಇದೆಯಲ್ಲ, ಇದು ಪ್ರಯಾಣಿಕ ಹಾಗೂ ಸರಕು ಸಾಗಾಣಿಕೆ ಎರಡಕ್ಕೂ ಕೂಡ ಬಳಕೆಯಾಗಬಲ್ಲ ಮಾರ್ಗ. ಈ ಟ್ಯೂಬ್ನ ಒಳಗಡೆ ಸಾಗುವ ವಾಹನಕ್ಕೆ ಗಾಳಿಯ ಜೊತೆ ಘರ್ಷಣೆ ಇರುವುದಿಲ್ಲ, ಹೀಗಾಗಿ ಅದರ ವೇಗ ತುಂಬಾನೇ ಹೆಚ್ಚಿರುತ್ತೆ. ಕೆಲ ಮೂಲಗಳ ಪ್ರಕಾರ ಪ್ರತಿ ಗಂಟೆಗೆ 1200 ಕಿಲೋಮೀಟರ್ಗಳಷ್ಟು ವೇಗವನ್ನು ಕೂಡ ಇದು ಹೊಂದಿರುತ್ತೆ. ಆದರೆ ಭಾರತೀಯ ರೈಲ್ವೆ ಇಲಾಖೆ ಕೊಡ್ತಿರೋ ಮಾಹಿತಿಯ ಪ್ರಕಾರ ಅಲ್ಲಿ 600 ಕಿಲೋಮೀಟರ್ಗಳಷ್ಟು ವೇಗವನ್ನು ತಲುಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತ ಹೇಗೆ ಅತಿ ದೊಡ್ಡ ಹೈಪರ್ ಲೂಪ್ ಟನಲ್ ಅನ್ನ ಹೊಂದಲಿದೆ ಅನ್ನೋದನ್ನ ನಾವು ನೋಡೋದಾದ್ರೆ 2020ರಲ್ಲಿ ಅಮೆರಿಕಾದಲ್ಲಿ ಹೈಪರ್ ಲೂಪ್ ಟ್ರೈನ್ ಪರೀಕ್ಷೆ ಮಾಡಲಾಯಿತು. ಲಾಸ್ ವೆಗಾಸ್ ಅಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. 500 ಮೀಟರ್ ಉದ್ದದ ಈ ಹೈಪರ್ ಲೂಪ್ ಟ್ಯೂಬ್ ಅಲ್ಲಿ ಟ್ರೈನ್ ಪರೀಕ್ಷೆ ಮಾಡಿದ್ರು. ಅಲ್ಲಿ ರೈಲು ಪ್ರತಿ ಗಂಟೆಗೆ ಬರೀ 161 ಕಿಲೋಮೀಟರ್ಗಳಷ್ಟು ವೇಗವನ್ನು ಮಾತ್ರ ದಾಖಲು ಮಾಡ್ತು. ಆ ಬಳಿಕ ಅಮೆರಿಕಾದಲ್ಲಿ ಹೈಪರ್ ಲೂಪ್ ಟ್ರೈನ್ ಬಗ್ಗೆ ಸಂಶೋಧನೆಗಳಿನ್ನೂ ನಡೀತಾ ಇವೆ. ಹೀಗಾಗಿ ಅಮೆರಿಕಾದಲ್ಲಿರೋದು 500 ಮೀಟರ್ನ ಟೆಸ್ಟ್ ಟ್ಯೂಬು, ಅಲ್ಲಿ ಅವರು ತಲುಪಿದ ವೇಗ 161 ಕಿಲೋಮೀಟರ್ ಮಾತ್ರ. ಈಗ ಭಾರತ ತನ್ನ ಟೆಸ್ಟ್ ಟ್ಯೂಬ್ ಲೆಂತ್ ಅನ್ನ ಇನ್ನು 90 ಮೀಟರ್ಗಳಷ್ಟು ವಿಸ್ತರಿಸಿಕೊಂಡ್ರೆ ಆ ಟ್ಯೂಬ್ ಲೆಂತ್ ಅಲ್ಲಿ ಭಾರತ ಅಮೆರಿಕಕ್ಕೆ ಸರಿಸಮಾನಾಗಿ ನಿಲ್ಲುತ್ತೆ. ಹಾಗೆ ಆ ಟ್ಯೂಬ್ ಅಲ್ಲಿ ಮಾಡಲಿರುವ ಪರೀಕ್ಷೆಯಲ್ಲಿ ಅಮೆರಿಕದ ವೇಗವನ್ನ ಭಾರತ ದಾಟಿದ್ರೆ ಭಾರತದ ಹೈಪರ್ ಲೂಪ್ ಅನ್ನೋದು ಯಶಸ್ಸನ್ನು ಪಡ್ಕೊಂಡ ಹಾಗೂ ಆಗತ್ತೆ ಮತ್ತು ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಉದ್ದದ ಮತ್ತು ಅತಿ ಹೆಚ್ಚು ವೇಗವನ್ನ ಸಾಧಿಸಿದ ದಾಖಲೆ ಕೂಡ ಭಾರತಕ್ಕೆ ಸಿಗುತ್ತೆ. ಇನ್ನು ಭಾರತದ ಹಾಗೇನೆ ಯುರೋಪಿಯನ್ ಯೂನಿಯನ್ ಕೂಡ ಈ ಹೈಪರ್ ಲೂಪ್ ಟ್ರೈನ್ ಮೇಲೆ ವಿಪರೀತವಾದ ಕನಸುಗಳನ್ನು ಕಟ್ಟಿಕೊಂಡಿದೆ. ಯುರೋಪ್ನಾದ್ಯಂತ 10,000 ಕಿಲೋಮೀಟರ್ನಷ್ಟು ಹೈಪರ್ ಲೂಪ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡುವ ಯೋಜನೆಯನ್ನ ಅವರು ಹಮ್ಮಿಕೊಂಡಿದ್ದಾರೆ. ಆ ಯೋಜನೆ 2050ರ ಹೊತ್ತಿಗೆ ಕಾರ್ಯಗತವಾಗಲಿದೆ ಅನ್ನೋದು ಯುರೋಪಿಯನ್ ಆಡಳಿತಗಳ ಅಭಿಪ್ರಾಯ. ಹೀಗಾಗಿ ಅವರು ನಮಗಿಂತ ಅತ್ಯಂತ ವೇಗವಾಗಿ ಹೈಪರ್ ಲೂಪ್ ಟ್ರೈನ್ಗಳ ನಿರ್ಮಾಣದ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಅಲ್ಲ, ನಾವು ಭಾರತದಲ್ಲಿ ಬುಲೆಟ್ ಟ್ರೈನು, ಹೈಪರ್ ಲೂಪ್ ಟ್ರೈನು ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಭಾರತದ ಟ್ರ್ಯಾಕ್ಗಳ ಮೇಲೆ ಓಡಾಡುವ ರೈಲುಗಳು ಅವುಗಳ ಮ್ಯಾಕ್ಸಿಮಮ್ ಸ್ಪೀಡ್ ಏನಿದೆ ಆ ವೇಗದ ಮಿತಿಯನ್ನು ಕೂಡ ಮುಟ್ತಾ ಇಲ್ಲ ಅನ್ನೋ ಕೊರಗು ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಈಗ ನಮ್ಮಲ್ಲಿ ಓಡಾಡ್ತಾ ಇರೋ ಸೂಪರ್ ಫಾಸ್ಟ್ ಟ್ರೈನ್ಗಳಲ್ಲಿ ವಂದೇ ಭಾರತ್ ರೈಲು ಅತಿ ಹೆಚ್ಚು ವೇಗದ ಸಾಮರ್ಥ್ಯವನ್ನು ಹೊಂದಿದೆ. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಈ ವಂದೇ ಭಾರತ್ನ ಗರಿಷ್ಠ ವೇಗ 180 ಕಿಲೋಮೀಟರ್ ಪ್ರತಿ ಗಂಟೆಗೆ. ಆದರೆ ವಂದೇ ಭಾರತ್ ರೈಲುಗಳ ಸರಾಸರಿ ವೇಗ ಇದೆಯಲ್ಲ, ಅದೆಷ್ಟು ಗೊತ್ತಾ? ಪ್ರತಿ ಗಂಟೆಗೆ ಕೇವಲ 110 ಕಿಲೋಮೀಟರ್ಗಳು ಮಾತ್ರ. ಯಾಕೆ ಹೀಗೆ? 180 ಕಿಲೋಮೀಟರ್ಗಳ ಗರಿಷ್ಠ ವೇಗದಲ್ಲಿ ಸಂಚರಿಸಬಲ್ಲ ರೈಲುಗಳು ಕೂಡ ಗಂಟೆಗೆ 110 ಕಿಲೋಮೀಟರ್ಗಳ ವೇಗದ ಮಿತಿಯನ್ನ ದಾಟ್ತಾ ಇಲ್ಲ. ಯಾಕೆ? ಭಾರತದ ಈ ಸೆಮಿ ಹೈ ಸ್ಪೀಡ್ ರೈಲಿನ ವೇಗಕ್ಕೆ ಅಡ್ಡಿ ಆಗ್ತಾ ಇರೋದು ಏನು? ಈ ಪ್ರಶ್ನೆಗೆ ರೈಲ್ವೆ ಸಚಿವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಲೋಕಸಭೆಯಲ್ಲಿ ಹಾಗೂ ಸದನದ ಹೊರಗೆ ಕೂಡ ಸಾಕಷ್ಟು ಸಂಸದರು, ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರಿಸಿರುವ ಅಶ್ವಿನಿ ವೈಷ್ಣವ್, ಭಾರತದಲ್ಲಿರುವ ರೈಲುಗಳು ಈಗಿರುವ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಚಲಿಸೋದಕ್ಕೆ ಸಾಧ್ಯ ಇದೆ. ವಂದೇ ಭಾರತ್ ಪ್ರತಿ ಗಂಟೆಗೆ 180 ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಅಷ್ಟು ಸ್ಪೀಡಲ್ಲಿ ಚಲಿಸಬೇಕು ಅಂದ್ರೆ ಅದಕ್ಕೆ ಬಲಿಷ್ಠವಾದ ಮತ್ತು ಹೆಚ್ಚು ವೇಗವನ್ನ ತಡೆಯಬಲ್ಲ ಟ್ರ್ಯಾಕ್ಗಳ ಅಗತ್ಯ ಇರುತ್ತೆ. ಈಗ ನಮ್ಮಲ್ಲಿರುವ ಟ್ರ್ಯಾಕ್ಗಳಿಗೆ ಆ ಸಾಮರ್ಥ್ಯ ಇಲ್ಲ. ನಮ್ಮ ಟ್ರ್ಯಾಕ್ ಅಲ್ಲಿ ಪ್ರತಿ ಗಂಟೆಗೆ 110 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ರೈಲು ಸಂಚರಿಸಿದರೆ ಅಲ್ಲಿ ಯಾವ ಸಮಸ್ಯೆಯೂ ಇರೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹೋಗೋದೇ ಆದರೆ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇನ್ನು ಈ 110 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಸಂಚರಿಸಬಲ್ಲ ಟ್ರ್ಯಾಕು ಕೂಡ ನಮ್ಮಲ್ಲಿ 80,000 ಕಿಲೋಮೀಟರ್ನಷ್ಟಿದೆ. ಅದು 2014ರಲ್ಲಿ ಅಂದರೆ 10 ವರ್ಷಗಳ ಹಿಂದೆ ಕೇವಲ 31,000 ಕಿಲೋಮೀಟರ್ ಮಾತ್ರ ಇತ್ತು. ಈಗ ಆ ಟ್ರ್ಯಾಕ್ ಲೆಂತ್ ಅನ್ನ ಹೆಚ್ಚು ಮಾಡಿದೀವಿ. ಸುಮಾರು 80,000 ಕಿಲೋಮೀಟರ್ನಷ್ಟು ಟ್ರ್ಯಾಕ್ ಅಲ್ಲಿ ರೈಲು 110 ಕಿಲೋಮೀಟರ್ ವೇಗವನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಸೊ ಭಾರತದಲ್ಲಿ ರೈಲುಗಳ ವೇಗ ಹೆಚ್ಚಾಗಬೇಕು ಅಂದ್ರೆ ಮೊದಲು ನಮ್ಮ ರೈಲ್ವೆ ಹಳಿಗಳನ್ನ ಆ ವೇಗಕ್ಕೆ ತಕ್ಕಂತೆ ನಿರ್ಮಿಸಬೇಕಾಗತ್ತೆ. ಆದ್ರೆ ಹಾಗೆ ಮಾಡಬೇಕು ಅಂದ್ರೆ ರೈಲ್ವೆ ಹಳಿಗಳನ್ನ ಬದಲಿಸಬೇಕು ಅಂದ್ರೆ ದೊಡ್ಡ ಮಟ್ಟದ ಹೂಡಿಕೆಯನ್ನ ರೈಲ್ವೆ ಕ್ಷೇತ್ರದ ಮೇಲೆ ಮಾಡಬೇಕಾಗತ್ತೆ. ಹೀಗಾಗಿ ಇಲ್ಲಿನ ರೈಲುಗಳ ಸ್ಪೀಡ್ ನ ಲಿಮಿಟ್ ಅನ್ನೇ ಕಡಿಮೆ ಮಾಡಿದೀವಿ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಗೆಳೆಯರೆ, ಈಗ ನಮ್ಮ ಕಾರುಗಳಲ್ಲಿ ಸ್ಪೀಡೋಮೀಟರ್ ಅಂತ ಒಂದಿರುತ್ತೆ. ಅದರಲ್ಲಿ ಗಂಟೆಗೆ 200, 220, 240, 300 ಕಿಲೋಮೀಟರ್ ಅಂತೆಲ್ಲ ಇರುತ್ತೆ ಅಲ್ವಾ. ಕಾರಿಗೆ ಅಷ್ಟು ಗರಿಷ್ಠ ವೇಗವನ್ನ ಸಾಧಿಸುವ ಸಾಮರ್ಥ್ಯ ಏನೋ ಇರುತ್ತೆ. ಆದ್ರೆ ಆ ವೇಗದಲ್ಲಿ ವಾಹನವನ್ನು ಓಡಿಸೋದಕ್ಕೆ ಹೇಗೆ ನಮ್ಮಲ್ಲಿ ಸರಿಯಾದ ರಸ್ತೆಗಳಿಲ್ವೋ ಅದೇ ರೀತಿ ರೈಲಿನ ಗರಿಷ್ಠ ವೇಗ 180 ಕಿಲೋಮೀಟರ್ ಆದರೂ ಕೂಡ
ಆ ವೇಗವನ್ನು ತಡೆಯಬಲ್ಲ ಸಾಮರ್ಥ್ಯ ಇರೋ ರೈಲ್ವೆ ಟ್ರ್ಯಾಕ್ಗಳು ನಮ್ಮಲ್ಲಿಲ್ಲ. ಹೀಗಾಗಿ ಭಾರತದ ರೈಲುಗಳ ಸರಾಸರಿ ವೇಗವನ್ನು 110 ಕಿಲೋಮೀಟರ್ ಗಂಟೆಗೆ ಮಿತಿಗೊಳಿಸಲಾಗಿದೆ. ಇನ್ನು ಅವು ಕ್ರಾಸಿಂಗು, ಸಿಗ್ನಲ್ಲು, ರೈಲ್ವೆ ಸ್ಟೇಷನ್ನು ಅಂತೆಲ್ಲ ಅಲ್ಲಲ್ಲಿ ನಿಂತ್ಕೊಂಡು ತಮ್ಮ ಡೆಸ್ಟಿನೇಷನ್ ಅನ್ನು ಮುಟ್ಟೋ ಹೊತ್ತಿಗೆ ಆ ರೈಲುಗಳ ವೇಗ ಮತ್ತಷ್ಟು ಕಡಿಮೆ ಆಗಿರುತ್ತೆ. ಆಗ ಅದು ಸರಾಸರಿ 85ರಿಂದ 95 ಕಿಲೋಮೀಟರ್ಗಳ ನಡುವೆ ಇರಬಹುದು. ಒಟ್ಟಲ್ಲಿ ಭಾರತದಲ್ಲಿ ಪ್ರತಿ ಗಂಟೆಗೆ 100 ಕಿಲೋಮೀಟರ್ ಮುಟ್ಟುವ ತಂತ್ರಜ್ಞಾನ ಕೂಡ ಇನ್ನೂ ಬಂದಿಲ್ಲ. ಅದು ಬಂದ ನಂತರ ನಮ್ಮಲ್ಲಿನ ಅಭಿವೃದ್ಧಿಗೆ ವೇಗ ಸಿಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇದು ಗೆಳೆಯರೆ ಭಾರತೀಯ ರೈಲ್ವೆ ಹಾಗೂ ಅದರ ಒಂದಷ್ಟು ವಿಶೇಷಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.